ರಾಯಚೂರು ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ ಬರ. ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ 6-8 ತಿಂಗಳುಗಳಿಂದ ಬಾಡಿಗೆ ಬರ್ತಾ ಇಲ್ಲ. ಆ ಮಟ್ಟಿಗಿನ ದುಸ್ಥಿತಿಯಲ್ಲಿ ಎದುರಾಗಿದೆ. ಬಾಡಿಗೆ ಕಟ್ಟೋದಕ್ಕೆ ಆಗದೆ ಅಂಗನವಾಡಿ ಕಾರ್ಯಕರ್ತೆಯರು ಗೋಳಾಟ ನಡೆಸ್ತಾ ಇದ್ದಾರೆ. ಬಡ್ಡಿಗೆ ಸಾಲ ತಂದು ಬಾಡಿಗೆ ಕಟ್ತಾ ಇದ್ದಾರೆ. ಕೆಲ ಕಾರ್ಯಕರ್ತೆಯರು ಪತಿ ದುಡಿದ ಹಣದಿಂದಲೂ ಕೂಡ ಬಾಡಿಗೆ ಪಾವತಿಸಿ ಕೇಂದ್ರ ಓಪನ್ ಮಾಡಿಕೊಂಡು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಅಂಗನವಾಡಿ ಕೇಂದ್ರಗಳ ಹಣ ಬಾಕಿ ಇದೆ. ನಗರದಲ್ಲಿರುವಂತಹ ಅಂಗನವಾಡಿ ಕಟ್ಟಡಕ್ಕೆ 4,000 ರೂಪಾಯಿ ಬಾಡಿಗೆ. ಅಂಗನವಾಡಿ ಕಾರ್ಯಕರ್ತರು ಏನು ಹೇಳಿದ್ದಾರೆ ಈ ಸಂಬಂಧ ಕೇಳೋಣ ಬನ್ನಿ. ಭಾಳ ಕಷ್ಟ ಆಗ್ತದೆ ಸರ್, ಭಾಳ ತ್ರಾಸ ಆಗ್ತದೆ ಸರ್. ನಮ್ಮ ಮನೆಗೆ ಮನೆಯವರು ಇಲ್ಲ ಸರ್. ನಾನೊಂದೇ ನನ್ನ ಜೀವನಕ್ಕೆ ಅಂಗನವಾಡಿ ಬಿಟ್ಟರೆ ಬೇರೆದು ಯಾವುದೂ ಇಲ್ಲ. ಇದು ಮಾತ್ರ ಗ್ಯಾರಂಟಿ ನಾನು ಹೇಳೋದು. ನನ್ನ ಜೀವನ ನಡೆಯೋದೇ ಅಂಗನವಾಡಿ ಮೇಲೆ ನಡೆಯಕತ್ತದ. ನಾನು 3 ಮಕ್ಕಳು ನಂದು ಅದ್ರ ಮೇಲೆ ನಡೆಯಕತ್ತದ. ಆದ್ರೂ ಭಾಳ ತ್ರಾಸ ಆಗ್ತದೆ ಸರ್. ನನ್ನ ಬಾಡಿಗೆ ಕಟ್ಟಕ್ಕೆ ಪೇಮೆಂಟ್ ಇಲ್ಲ. ಈಗ 5 ತಿಂಗಳು ಸರ್. ಈಗ 5 ತಿಂಗಳದ್ದು ಬರ್ಬೇಕು ಸರ್. ನನಗೆ 25,000 ಸರ್. ಬೇರೆ ಟೀಚರ್ ಅವರು ಹೆಲ್ಪ್ ಮಾಡ್ತಾರೆ ಸರ್. ಏನು ಈಗ ಒಂದ್ಸತಿ ಚಲೋ ಅಲ್ಲ ಸರ್. ನಾವು ಎಷ್ಟಂತ ಕೇಳ್ಬೋದು. ಅವ್ರ ಹತ್ರ ಹೋಗಕ್ಕೂ ತಲೆ ಬಗ್ಸಿ ಹೋಗ್ಬೇಕು. ಏನು ಇನ್ನೊಂದ್ಸತಿ ಕೈ ಚಾಚಿ ಕೇಳ್ಬೇಕಂದ್ರೂ ಇದೆಲ್ಲ ನನ್ನ ಮನೆವರ್ಗೆ ತಿಳ್ಕೊಂಡು ಸ್ವಲ್ಪ ಅಧಿಕಾರಿಗಳು ನನಗೆ ಬಾಡಿಗೆ ಎಲ್ಲರೂ ನಮ್ಮ ಕಡೆಲಿದ್ದ ನಾನು ಹೇಳ್ಕೊಳ್ಳೋದು ಅಷ್ಟೇ ಸರ್. ಬಾಡಿಗೆ ಪೇಮೆಂಟ್ ನಮ್ಮಂಥವ್ರಿಗೆ ಹಾಕಿದ್ರೆ ಸ್ವಲ್ಪ ಭಾಳ ಹೆಲ್ಪ್ ಆಗ್ತದೆ ಸರ್. ಮನೆಗೆ ಮಕ್ಕಳದು ಇದು ನನಗೆ ಸಂಸಾರ ನಡ್ಸೋಕೆ ಭಾಳ ತ್ರಾಸ ಸರ್. ಸಾಲ ತಂದು ಕಟ್ಟಕ್ಕೂ ನನ್ನ ಬಾಡಿಗೆ ಅಷ್ಟು ಭಾಳ ಇದಾಗ್ತದೆ ಸರ್. ನನಗೆ ಕೇಳಕ್ಕೂ ನನಗೆ ನಾಚಿಗೆ ಬರ್ತದೆ ಸರ್. ಈಗ ನಮ್ಮ ಫ್ರೆಂಡ್ಸ್ಗಳು ಕೇಳ್ಬೇಕಂತಂದ್ರೆ 1 ಸತಿ ಕೇಳ್ತೀವಿ ಸರ್, 2 ಸತಿ ಕೇಳ್ತೀವಿ ಸರ್. ಈಗ ಅವ್ರಿಗೂ ಯಾಕಂದರೆ ಅವ್ರಿಗೆ ಗೊತ್ತದಲ್ಲ ಸರ್ ನಮ್ಮ ಪರಿಸ್ಥಿತಿಗಳು ಹಿಂಗಾವ ಅಂತೇಳಿ. ಇದ್ದವ್ರು ಕೊಡ್ತಾರೆ ಸರ್. ಏನು ಅವ್ರು ತಿಳುವಳಿಕೆ ಮೇಲೆ ಹೌದಲ್ಲಿ ಈ ಅಮ್ಮನ ಪರಿಸ್ಥಿತಿ ಚಲೋ ಇಲ್ಲ, ಮನೆಯವರು ಇಲ್ಲ, ನಾವು ಬಾಡಿಗೆ ಕಟ್ಟಬೇಕು, ನಾವು ಹೆಲ್ಪ್ ಮಾಡ್ಕೋಬೇಕಂತ ನಮ್ಮ ಟೀಚರ್ಗಳೆಲ್ಲ ಹೆಲ್ಪ್ ಮಾಡಿ. ಇನ್ನು ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಇವರಿಗೆ ಅಂತ ಹೇಳಿ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಾಡಿಗೆ ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲದಂತಾಗ್ಬಿಟ್ಟಿದೆ ಅಂತ ಹೇಳಿ ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಪಾಪ ಬಡ್ಡಿಗೆ ಅಂತ ಹೇಳಿ ಸಾಲ ತಂದು ಬಾಡಿಗೆ ಕಟ್ತಾ ಇದ್ದಾರೆ. ಕಟ್ಟಡದ ಬಾಡಿಗೆ ಕಟ್ಟುವ ಪರಿಸ್ಥಿತಿ ಸರ್ಕಾರ ತಂದಿಟ್ಬಿಟ್ಟಿದೆ. ಇಲ್ಲಿ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು ಸಿಎಂ ಸಿದ್ದರಾಮಯ್ಯನವರೇ ಅಂತ ಹೇಳಿ ಟ್ವೀಟ್ ನಲ್ಲಿ ಕೇಳಿದ್ದಾರೆ. ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಅಶೋಕ್ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ ಕಟ್ಟಲು ಯೋಗ್ಯತೆ ಇಲ್ಲದ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರು ಬಡ್ಡಿಗೆ ಸಾಲ ತಂದು ಕಟ್ಟಡದ ಬಾಡಿಗೆ ಕಟ್ಟುವ ಪರಿಸ್ಥಿತಿ ತಂದಿಟ್ಟಿದೆ ಅನ್ನುವಂಥದ್ದನ್ನ ಅಶೋಕ್ ಇಲ್ಲಿ ಮೆನ್ಷನ್ ಮಾಡಿದರೆ ತಮ್ಮ ಟ್ವೀಟ್ನಲ್ಲಿ. ಇದು ವಿಪಕ್ಷ ನಾಯಕ ಅಶೋಕ್ ಅವರು ಮಾಡಿರುವಂತಹ ಒಂದು ಟ್ವೀಟ್ ಇದು. ಗ್ರಾಮೀಣ ಭಾಗದ ಬಡ ಕುಟುಂಬದ ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಸಿಗುವ ಬಿಸಿಯೂಟ, ಪೌಷ್ಟಿಕ ಆಹಾರವೇ ಜೀವನಾಧಾರ. ಅದಕ್ಕೂ ಕೂಡ ಕಲ್ಲು ಹಾಕ್ಬಿಟ್ಟಿದೆ ಈ ಒಂದು ಸರ್ಕಾರ ಅನ್ನೋ ರೀತಿಯಲ್ಲಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ರಾಯಚೂರು ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಪದ್ಮಮ್ಮ ಅವರಿದ್ದಾರೆ, ಮಾತಾಡೋಣ. ಪದ್ಮಮ್ಮ ಅವರೇ ನಮಸ್ತೆ. ಇಲ್ಲೇನು 808 ಕಟ್ಟಡಗಳು ಬಾಕಿ ಇದೆಯಾ ಅಂತಲ್ಲ ಬಾಡಿಗೆ? ಎಷ್ಟು ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ? ಇಲ್ಲಿ ಗವರ್ಮೆಂಟ್ ಇಂದ ಎಷ್ಟು ತಿಂಗಳಿಂದ ಬಂದಿಲ್ಲ ಹಣ? ಸರ್ ಈಗ ಅಲ್ಲಿ ನಮ್ಮಲ್ಲಿ ನಗರದೊಂದು ಪ್ರಾಜೆಕ್ಟ್, ಗ್ರಾಮೀಣ ಪ್ರಾಜೆಕ್ಟ್ ಇದೆ ಸರ್. ಗ್ರಾಮೀಣ ಪ್ರಾಜೆಕ್ಟ್ ಅಲ್ಲಿ 8 ತಿಂಗಳಿಂದ ಕಟ್ಟಡ ಬಾಡಿಗೆ ಆಗಿಲ್ಲ ಸರ್. ನಗರದ 4 ತಿಂಗಳು 5 ತಿಂಗಳಿಂದ ಬಂದಿಲ್ಲ ಸರ್. ನಗರದ್ದು 4-5 ತಿಂಗಳು ಬಜೆಟ್ ಇಲ್ಲಾಂದ್ರೆ ಕಟ್ಟಲ್ಲ ಸರ್. ಬಜೆಟ್ ಇಲ್ಲಾಂದ್ರೆ ಕಟ್ಟಾರ. ಆಮೇಲೆ ತರಕಾರಿ ಬಿಲ್ ಕೂಡ 8 ತಿಂಗಳಿಂದ ಬಾಕಿ ಇದೆ ಸರ್ ಗ್ರಾಮೀಣದ್ದು. ಇನ್ಕೆಸೂರು ಪ್ರಾಜೆಕ್ಟ್ ಅದು. ಅಲ್ಲಿ 8 ತಿಂಗಳಿಂದ ತರಕಾರಿ ಬಿಲ್ ಬಜೆಟ್ ಇಲ್ಲ ಅನ್ನಕತ್ತಾರ. ಕಾರ್ಯಕರ್ತೆ ತನ್ನ ಕೈಲೇ ತಂದು ತರಕಾರಿ ಬೇಯಿಸಿ ಹಾಕ್ತಾರೆ. ಬಹಳ ತ್ರಾಸ ಆಗತ್ತದ. ಹಂಗಾಗಿ ಮತ್ತೆ ಬಾಡಿಗೆನು ಕಟ್ಟಕ್ ಆಗಲ್ಲ. ಓನರ್ಗಳು ಖಾಲಿ ಮಾಡೋಣ ಅಂತ ಹೇಳಕತ್ತಾರ. ಅವ್ರು ತಮ್ಮ ಸಂಬಳದಾಗ ಅಂದ ಕೊಟ್ಟು ಈಗ ಕಾರ್ಯ ನಡ್ಸಂಗಾಗ್ಯದ, ಕೆಲಸ ಮಾಡಂಗಾಗ್ಯದ. ಬಹಳ ಅಲ್ಲಿ ಕೇಳಿದ್ರೆ ಏನಂತಾರ, ಬಜೆಟ್ ಇಲ್ಲ ನಾವೇನ್ ಮಾಡೋದು, ಬಜೆಟ್ ಇಲ್ಲ ನಾವೇನ್ ಮಾಡೋದು ಅಂತಾರೆ ಅಧಿಕಾರಿಗಳು. ಇಲಾಖೆಗೆಲ್ಲ ಪತ್ರ ಬರದ್ರ ಹಿಂಗೆಲ್ಲ ಆಗ್ತಾ ಇದೆ ಅಂತ ಅವ್ರ ಗಮನಕ್ಕೆ ತಂದಿದ್ರಿ? ನಾವು ಹೋಗೊಂದ್ಸರ್ತಿ ನಿಯೋಗ ಹೋಗಿ ಬೆಂಗಳೂರಿನಲ್ಲಿ ಕೂಡ ನಾವು ಡೈರೆಕ್ಟರ್ ಹತ್ರ ಮಾತಾಡಿ ಬಂದಿವಿ. ಗ್ಯಾಸ್ ಸಂಪರ್ಕನೂ ಇದ್ದಿಲ್ಲ. 6 ತಿಂಗಳಿಂದ ಗ್ಯಾಸ್ನು ಕೊಟ್ಟಿದ್ದ. ಅಡಿಗೆ ಬೇಯಿಸಿ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸಾಧ್ಯ ಮೇಲೆ ಒಂದೊಂದು ಗ್ಯಾಸ್ ಕೊಟ್ಟಾರ, ಸಪ್ಲೈ ಮಾಡ್ಯಾರ. ಇನ್ನ ಕೆಲವು ಕೇಂದ್ರಗಳಿಗೆ ಗ್ಯಾಸ್ನು ಕೊಟ್ಟಿಲ್ಲ. ಈಗ ಬಜೆಟ್ ಇಲ್ಲ ಅನ್ನಕತ್ತಾರ ಅವ್ರು. ಮತ್ತೆ ಫೋನ್ ಕರೆಂಟ್ ಇಲ್ಲ. ಆದ್ರೂ ಕೂಡ ಫೋನ್ ಮಿನಿಸ್ಟರ್ ಗಮನಕ್ಕೆ ಏನಾದ್ರು ತಂದಿವ್ ಸರ್. ಏನಂತಾರ ಅವರು ಮಿನಿಸ್ಟರ್ ಗಮನಕ್ಕೆ ತಂದ್ರೆ ಆಯ್ತು ನಾವು ಕೊಡ್ತೀವಿ ಹಾಕ್ತೀವಿ ಅಂದಾರ. ಈಗ 2,000 ರೂಪಾಯಿ ನಾವು ಕರೆಂಟ್ ಬಿಲ್ ಹಾಕ್ತಿವಿ ಅಂತ ಅನ್ನಕತ್ತಾರ. 6 ತಿಂಗಳಿಗೆ 1,000 ರೂಪಾಯಿ, 6 ತಿಂಗಳಿಗೆ 1,000 ರೂಪಾಯಿ ಹಾಕ್ತೀವಿ ಅನ್ನಕತ್ತಾರ ಅವರು. ನಮ್ಗೇನಂತ ಅವ್ರ ಇಲಾಖೆಯಿಂದಾನೇ ಕರೆಂಟ್ ಹಾಕ್ಬೇಕು, ನಮ್ಮ ಅಕೌಂಟ್ಗೆ ಹಾಕೋದ್ ಬೇಡ ಅಂತ ನಾವು ಮೊದಲೆಲ್ಲ ಅವರೇ ಹಾಕ್ತಿದ್ರು. ಅವ್ರು ಹಾಕಿದ್ರು ಕೂಡ ನಮ್ಗೆ ಆ ಫೋನ್ ಸರಿಯಾಗಿ ಬರ್ತಾ ಇಲ್ಲ. ಪೋಷನ್ ಕಾರ್ಯಕ್ರಮ ಫೋನ್ ನಲ್ಲೇ ಮಾಡ್ಬೇಕು ಮಕ್ಕಳದು ಮಾಹಿತಿ.
ಆ ಮಕ್ಕಳ ಮಾಹಿತಿ ಕೊಡ್ಬೇಕಂದ್ರೆ ಕೂಡ ಆಧಾರ್ ಕಾರ್ಡು ಮತ್ತೆ ಅವೆಲ್ಲ ಲಿಂಕ್ ಮಾಡ್ಬೇಕು ಅದ್ರಾಗ. ಹೌದು. ಕೆಲವು ಆಧಾರ್ ಕಾರ್ಡು ಬೇರೆ ಬೇರೆ ಆಂಧ್ರದಿಂದ ಮಹಾರಾಷ್ಟ್ರದಿಂದ ಡೆಲಿವರಿ ಅಂತ ಬಂದಿರ್ತಾರ. ಅಲ್ಲಿ ಅವರು ಮಾರ್ಕೆಟ್ ಅಂತಂದ್ರೆ ಅವರು ಡಿಲೀಟ್ ಮಾಡಿದ್ರೆ ನಮ್ಮ ಅಲ್ಲಿ ಓಕೆ ಆಗ್ತಾವ. ಇಂಥವಿದ್ದಾಗ ಪ್ರಾಬ್ಲಮ್ ಆಗ್ತಾವ. ಇಲ್ಲಿ ನಾವು ನೋಡಿದ್ರೆ ಫುಡ್ ಕೊಡ್ಲಿಲ್ಲ ಅಂದ್ರೆ ಕಿರಿಕಿರಿ ಮಾಡ್ತಾರ. ಬಂದವ್ರಿಗೆ ಗರ್ಭಿಣಿ ಫುಡ್ ಕೊಟ್ಟಿಲ್ಲ, ಬಾಣಂತಿ ಫುಡ್ ಕೊಟ್ಟಿಲ್ಲ, ಮಕ್ಕಳು ಕೊಟ್ಟಿಲ್ಲ ಅಂತ. ಇಲ್ಲಿ ನೋಡಿದ್ರೆ ಈ ತ್ರಾಸ ಆಗ ನಮ್ ಫೋನ್ ಮುಖಾಂತರ ಫೋನ್ಗಳು ಸರಿಗಿಲ್ಲ. ಫೋನ್ ಕೂಡ ಅಷ್ಟು ಆಗ್ಬಿಟ್ಟಾವ. 3 ವರ್ಷ ಆಯ್ತು ಫೋನ್ ಕೊಟ್ಟು ಅವನು ಕೆಟ್ಟೋಗ್ಬಿಟ್ಟಾವ. ಕೆಲವು ಕಟ್ಟಾಗತ್ತಾವ. ನಮ್ಗೆ ಹೊಸ ಫೋನ್ ಕೊಡ್ಬೇಕಂತನೂ ಡೈರೆಕ್ಟ್ ಕೇಳಿದ್ವಿ. ಆಯ್ತು ಇನ್ನ 3 ತಿಂಗಳಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂದ್ರು. ಅದು ಇನ್ನ 2 ತಿಂಗಳು ನಾವು ಅಮೌಂಟ್ ಹಾಕ್ತೀವಿ ಅಂತ ಅಂದ್ರೆ ಇನ್ನ ಅದುವರೆಗೂ ಆಗಿಲ್ಲ. ನಮ್ಮ ಅಕೌಂಟ್ಗಳಿಗೂ ಕರೆಂಟ್ ಬಿಲ್ ಹಾಕಿಲ್ಲ. ಇದೆಲ್ಲ ನಮ್ಗೆ ಬಹಳ ತ್ರಾಸ ಇದೆ ಸರ್. ಅಲ್ಲ ಪದ್ಮಮ್ಮರ ಈಗ ಹೇಗೆ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಇಷ್ಟೆಲ್ಲ ಮಾಡಿದ್ರು ಇವ್ರೇನು ನಿದ್ದೆಯಿಂದ ಎಚ್ಚರ ಆಗೋ ತರ ಕಾಣಿಸ್ತಾ ಇಲ್ಲ. ಇವ್ರಿಗೆ ಒಂದ್ ಸ್ವಲ್ಪ ಬಿಸಿ ಮುಟ್ಸುವಂತ ಒಂದ್ ಕೆಲಸ ಆಗ್ಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಟೀಮ್ ನೌಕರದಾರ ಅಂಗನವಾಡಿ ಬಿಸಿ ಊಟದವ್ರು ಸೇರಿ ನಾವು ನಿನ್ನ ಒಂದು ಮನಿ ಪತ್ರ ಕೊಟ್ಟಿವಿ. ಸಂಸದರ ಭವನ MP-ಗಳಿಗೆ ಎಲ್ಲ MP ಆಫೀಸ್ಗಳಿಗೆ ಮನೆಗಳಿಗೆ ಹೋಗಿ ಮನಿ ಪತ್ರ ಕೊಟ್ಟಿವಿ ರಾಜ್ಯಾದ್ಯಂತ. ನಾವು ನಿನ್ನೆ ಕೊಟ್ಟಿವಿ. MP ಇರ್ಲಿಲ್ಲ, ಅವ್ರ PA ಕೈಗೆ ಕೊಟ್ಟಿವಿ. ನಾವು MP ಹತ್ರ ಮತ್ತೆ ಬಂದ ಮೇಲೆ ಮಾತುಕತೆಗೆ ಹೋಗ್ಬೇಕಂತ ಅವ್ರಿಗೆ ಮಾತಾಡಿ ಈ ತರ ಇದೆ ಸರ್. ಮತ್ತೆ ಫುಡ್ನು ಜನವರಿ ಡಿಸೆಂಬರ್ ಫುಡ್ ಇದುವರೆಗೆ ಇನ್ನ ಆಗಿಲ್ಲ. ಜನವರಿ ಮುಗಿಲಿಕ್ಕೆ ಬಂತು. ಇನ್ನ 5 ದಿನ ಇದ್ರೆ ಜನವರಿನೇ ಮುಗಿತಾಗ. ಮತ್ ಬಿಸಿ ಊಟಕ್ಕೆಲ್ಲ ಹೆಂಗ್ ನಡೀತಾ ಇದೆ ಈಗ? ನೀವೇ ಕಾರ್ಯಕರ್ತರು ದುಡ್ಡು ಹಾಕೊಂಡು ಬಿಸಿ ಊಟ ಎಲ್ಲ ಮಾಡಿಸ್ತಾ ಇದ್ದೀರಾ? ತರಕಾರಿ ಬಿಲ್ಲು ಕೊಟ್ಟಿಲ್ಲ ಅಂದ್ರೆ? ಇಲ್ಲ, ನಾವು ಇದ್ದಾಗ ಅಡ್ಜಸ್ಟ್ ಮಾಡಿದ್ರೆ ನಾವೇ ಟೀಚರ್ಸ್ ಆ ಮಕ್ಕಳಿಗೆ ಏನೋ ಒಂದು ತಂಬಿ ಮಾಡಿ ಉಳಿಸ್ಕೊಂತೀವಿ. ಯಾಕಂದ್ರೆ ಮಕ್ಕಳಿಲ್ಲ ಅಂದ್ರೆ ಕೇಂದ್ರದಾಗ ನೋಟಿಸ್ ಕೊಡ್ತಾರ. ಮಕ್ಕಳಿಲ್ಲ ಅಂದ್ರೆ ನಮ್ಮೆಲ್ಲ ಆಕ್ಷನ್ ಮಾಡ್ತಾರ. ಅದಕ್ಕೆ ಆ ಮಕ್ಕಳು ಫುಡ್ ಕೊಟ್ರೆ ಕುಂದಿರ್ತಾವ. ಅವರು ಈಗ ಊಟ ಮಾಡಿ ಅವ್ರು ರೂಢಿ ಆಗ್ಬಿಟ್ಟಾಗಲ್ಲ. ನಾವೇ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ. ಒಂದೊಂದು ದಿನ ಒಂದೊಂದು ಮಾಡಿ ಹಾಕಿ ನಡ್ಸ್ಕೊಂಡ್ ಬಂದಿವಿ. ಓಕೆ ಪದ್ಮಮ್ಮ ಅವರೇ, ಥ್ಯಾಂಕ್ ಯು. ತಮ್ಮ ಜೊತೆ ಮಾತನಾಡಿದ್ರೆ.